ಒಂದು ಹೆಲ್ಪ್ ಲೈನು ಮಾಡಿದ್ದೀವಿ. ಆ ಹೆಲ್ಪ್ ಲೈನ್ ನಂಬರು 94 813 94 813 59000 94 813 59000 ಆಮೇಲೆ 24/7 ಅರೌಂಡ್ ದಿ ಕ್ಲಾಕ್ ಇದು ಸಿಗುತ್ತೆ. ಈ ನಂಬರ್ಗೆ ಮಾಡಬಹುದು. ದಿಸ್ ಈಸ್ ದಿ ಹೆಲ್ಪ್ ಲೈನ್ ನಂಬರು ಮಾಹಿತಿಗಾಗಿ. ಥ್ಯಾಂಕ್ ಯು. ಮ್ಯಾಂಡೇಟ್ರಿ ಅವ್ರು ಏನು ಹೇಳಿದ್ದಾರೆ ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಎಂಪೆರಿಕಲ್ ಡಾಟಾ ಮಾಡಬೇಕು ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಡಿಸಿಷನ್ನಲ್ಲಿ. ಅದು ಸ್ಟೇಟ್ಗೆ ಬಿಟ್ಟಿದ್ದಾರಪ್ಪ. ಟೈಮ್ 60 ದಿನ ಕೊಟ್ಟಿದ್ದೀವಿ. 60 ದಿನದೊಳಗಡೆ ಈ ಸರ್ವೆ ಮಾಡಿ ಪರಿಶಿಷ್ಟ ಜಾತಿಯವರ ಸರ್ವೆ ಮಾಡಿ ಎಂಪೆರಿಕಲ್ ಡಾಟಾ ಕೊಟ್ಟ ಮೇಲೆ ನಾವು ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದೀನಿ. ಎಲ್ಲ ಮೂರು ಹಂತದಲ್ಲಿ ಮಾಡ್ತಾರೆ. ಒಂದು 5ರಿಂದ 17, ಆಮೇಲೆ 19ರಿಂದ 21, ಆಮೇಲೆ 19ರಿಂದ 23. ಇರಪ್ಪ ಅವ್ರು ಶಿಫಾರಸ್ ಮಾಡ್ತಾರೆ. ನಾಗಮೋಹನ್ ದಾಸ್ ಅವರು ಆಯೋಗ ಅವ್ರೇನು ಡಿಲೇ ಮಾಡಲ್ಲ. ಅದಕ್ಕೆ ಬಹಳ ತ್ವರಿತವಾಗಿ ಮಾಡಬೇಕು ಅಂತ ಹೇಳಿದ್ದೀವಿ. ಮತ್ತೆ ಟೈಮ್ ಬೌಂಡ್ ಆಗಿ ಮಾಡಬೇಕು ಅಂತ ಹೇಳಿದ್ದೀವಿ. ಟೈಮ್ ಬೌಂಡ್ ಆಗಿ ಕೊಡ್ತಾರೆ. ನಾವು ಅವ್ರು ಕೊಟ್ಟ ತಕ್ಷಣನೇ ಶಿಫಾರಸ್ ಕೊಟ್ಟ ತಕ್ಷಣನೇ ಅದನ್ನು ಜಾರಿ ಮಾಡ್ತಕ್ಕಂಥದ್ದು. ಅದಕ್ಕೆಲ್ಲ ಹೇಳಿದ್ರಲ್ಲ ಯಾವುದಕ್ಕೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಎಷ್ಟು ಸರಿ ಹೇಳಿದ್ರಿ. ನೋ ವಿ ಆರ್ ನಾಟ್ ಗೋಯಿಂಗ್ ಟು ಕನ್ಸಿಡರ್. ವಿ ಕನ್ಸಿಡರ್ ಓನ್ಲಿ ನಾಗಮೋಹನ್ ದಾಸ್ ಅವರ ಇದು ಬರೀ SC-ಗಳಿಗೆ ಮಾತ್ರ ಮಾಡೋದು. ಓಕೆ, ಥ್ಯಾಂಕ್ ಯು. ಒಂದೇ ಇರೋದು ಕೆಲವೊಂದ್ ಕಡೆ ಏಕೆ ಎಡಗೈ ಬಲಗೈ ಸೇರಿದ್ದಾರೆ ಅಂತ ಆ ಗೊಂದಲ ಹೆಂಗ್ ನಿವಾರಿಸ್ತಾರೆ ಸರ್ ಈ ಸಮೀಕ್ಷೆ? ಈಗ ಒಂದೇ ಇರೋದು ಕೆಲವೊಂದ್ ಕಡೆ ಏಕೆ ಎಡಗೈಗೂ ಸೇರಿದ್ದಾರೆ ಬಲಗೈಗೂ ಸೇರಿದ್ದಾರೆ. ಅದ್ನೇಪ್ಪ ಆದಿ ದ್ರಾವಿಡ, ಆದಿ ಕರ್ನಾಟಕ ಮತ್ತೆ ಆದಿ ಆಂಧ್ರ ಅಂತಕ್ಕಂಥವ್ರು ಇವರು ಹೇಳ್ಕೊತಾರೆ, ಅವರು ಹೇಳ್ಕೊತಾರೆ. ಎಡಗೈನವರು ಹೇಳ್ಕೊತಾರೆ, ಬಲಗೈನವರು ಹೇಳ್ಕೊತಾರೆ. ಅದಕ್ಕೆ ಅವರ ಮೂಲ ಜಾತಿ ಯಾವುದು, ಎಡಗೈನ ಬಲಗೈನ ಅಂತಕ್ಕಂಥದ್ದು ಗೊತ್ತಾಗಬೇಕು.